ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಮ್ಮ ಗಾರ್ಡನಲ್ಲಿ ಬಂದಿದ್ದೀನಿ. ನನ್ನ ಗಾರ್ಡನ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೆ ಮೋಟಿವೇಶನ್ ಸಿಗುತ್ತೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ. ನೋಡಿ, ಇದು ನನ್ನ ಗಾರ್ಡನು. ಇವತ್ತು ಇದು ನೋಡಿ, ಗಂಟೆ ಹೂವು ಬಿಟ್ಟಿದೆ, ರೆಡ್ ಕಲರು. ಇವತ್ತೆರಡು ಹೂವು ಬಿಟ್ಟಿದೆ. ನೋಡಿ, ಇಲ್ಲೊಂದಿದೆ ಸ್ಯಾಂಡಲ್ ಕಲರ್. ಸ್ಯಾಂಡಲ್ ಅಂದರೆ ಸ್ಯಾಂಡಲ್ ಅಲ್ಲ, ಆರೆಂಜು ರೆಡ್ಡು ಮಿಕ್ಸ್ ಇದೆ. ಇದು ಇವೆರಡು ಥರದ್ದು ಇದೆ ನನ್ನ ಹತ್ರ. ಗಾರ್ಡನ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೂ ನನಗೆ ಕಮೆಂಟ್ ಮಾಡಿ ಕೇಳ್ಕೊಬೋದು. ನೋಡಿ, ಇಲ್ಲೊಂದು ಮೊಗ್ಗಿದೆ, ನಾಳೆ ಅರಳುತ್ತೆ ಇದು. ನೋಡಿ, ಇಲ್ಲಿ ಬನ್ನಿ, ಹೈಬ್ರಿಡ್ ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದೆ ಅಂತ ನೋಡೋಣ. ಇವತ್ತು ದಿನ ಜಾಸ್ತಿ ಬಿಡಲ್ಲ, ಒಂದು 4-5 ಆದರೂ ಬಿಡುತ್ತೆ ಹೈಬ್ರಿಡಲ್ಲಿ. ಇದು ನೋಡಿ, ಯೆಲ್ಲೋ ಕಲರಲ್ಲಿ 3 ಥರ ಇದೆ ನನ್ನ ಹತ್ರ. ಒಂದು ಲೈಟು, ಡಾರ್ಕು, ಶೇಡೆಡಲ್ಲಿ ಇದೆ, ಒಂದೇ ಥರ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಪಿಂಕ್ ಬಿಟ್ಟಿದೆ, ಪ್ಲೇನ್ ಪಿಂಕ್. ಇದು ಒಂದು ಪರ್ಪಲ್ ಒಂದು ಬಿಟ್ಟಿದೆ ನೋಡಿ, ಇಲ್ಲಿ ಪರ್ಪಲ್ ಕಲರು. ಇದು ರೇರ್ ವೆರೈಟಿ. ಇದು ಎಲ್ಲ ಕಡೆ ಸಿಗೋದು ಕಷ್ಟ. ಈಗೆಲ್ಲ ನರ್ಸರಿಯಲ್ಲೂ ಸಿಗ್ತಾ ಇದೆ. ನಾ ತೊಗೋಬೇಕಾದ್ರೆ ಎಲ್ಲೂ ಸಿಗಲಿಲ್ಲ ನನಗೆ. ನಾ ತಮಿಳ್ನಾಡಿಂದ ತರಿಸಿದ್ದೆ. ಇದೊಂದು ಡಬಲ್ ಪೆಟಲು. ಇದು ಒಂದೊಂದು ಟೈಮ್ ಒಂಥರ ಡಾರ್ಕ್ ಬಿಡುತ್ತೆ, ಒಂಥರ ಲೈಟ್ ಬಿಡುತ್ತೆ. ಇಲ್ಲಿ ನೋಡಿ, ಸುಗಂಧರಾಜು. ಇದು ಡಬಲ್ ಪೆಟಲು ಸಿಂಗಲ್ ಪೆಟಲು ಗೊತ್ತಿಲ್ಲ, ಹೂವು ಅರಳಿದ ಮೇಲೆ ಗೊತ್ತಾಗುತ್ತೆ. ನೋಡಬೇಕು ಯಾವುದಿರುತ್ತಂತ ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ ಹೂವು ಆದಮೇಲೆ. ಇಲ್ಲಿ ನೋಡಿ, ಇವತ್ತು ನಮ್ಮ ಗಿಡದಲ್ಲಿ ಬಹಳಷ್ಟು ಹೂವು ಬಿಟ್ಟಿದೆ. ಒಬ್ಬರು ಫಾರ್ಮರ್ ಹೇಳೋದಕ್ಕೆ ಕೇಳಿದ್ದೆ, ಅವ್ರು ನಿಂಬೆಹಣ್ಣು ಗಿಡ ಹಾಕಿದ್ರಂತೆ. ಅದು ಹೂವು ಕಾಯಿ ಕೊಡಲಿಲ್ಲ ಅಂಥೇಳಿ, ಕಡಿಬೇಕಂಥೇಳಿ ಬಿಟ್ಟಿದ್ರಂತೆ. ಒಂದು 15 ದಿನ ಬಿಟ್ಟ ಮೇಲೆ ಅದೇ ಹೂವು ಹಣ್ಣು ಬಿಡ್ತಂತೆ. ನಾನು ಇದೇ ಥರ ಅಂದ್ಕೊಂಡಿದ್ದೆ. ಇದು ಸ್ಯಾಂಡಲ್ ಕಲರ್ ಗಿಡನ ಹೂವನ್ನೇ ಬಿಡ್ತಾ ಇರಲಿಲ್ಲ, ಭಾಳ ಅಗಲಾಗಿ ಉದ್ದ ಹೋಗಿಬಿಟ್ಟಿತ್ತು. ಕಟ್ ಮಾಡೋಣ ಅಂದ್ಕೊಂಡಿದ್ದೆ. ದಿನ ನನ್ನ ಮಗನ ಮುಂದೆ ಹೇಳ್ತಿದ್ದೆ, ಗಿಡ ಕಟ್ ಮಾಡಬೇಕು ಅಂಥೇಳಿ. ಒಂದು ವಾರದಲ್ಲಿ ಇಷ್ಟೆಲ್ಲ ಹೂವು ಬಿಡ್ತಾಯಿದೆ. ಇಲ್ಲಾಂದರೆ ಇಷ್ಟು ಹೂವು ಬಿಡೋದಿಲ್ಲ ಇದು ಗಿಡ ನಂದು. ಅದು ಹೇಳ್ತಾರಲ್ಲ ನಿಜ ಅಂಥೇಳಿ. ಗಿಡ ಕಟ್ ಮಾಡಿಬಿಡ್ತೀವಿ ಅಂಥೇಳಿ ಹಣ್ಣು ಹೂವು ಕೊಡುತ್ತಂತೆ ಗಿಡ. ನಾವು ಗಿಡದ ಹತ್ರ ಮಾತಾಡಿದರೆ, ಇವಾಗ ನೋಡಿದ್ರೆ ಗಿಡದ ತುಂಬ ಹೂವು. ಈಗ ಕಟ್ ಮಾಡೋಕ್ಕೆ ಮನಸ್ಸಿಲ್ಲ ಆ ಗಿಡನ. ನನ್ನ ಮಗನೂ ಹೇಳ್ತಾನೆ, ಕಟ್ ಮಾಡ್ಬೇಕಂತಂದರೆ ನೋಡಮ್ಮ ಎಷ್ಟಕ್ಕೊಂದು ಹೂವು ಬಿಟ್ಟಿದೆ ಇದರಲ್ಲಿ ಅಂತ. ಇದು ನೋಡಿ, ಇದನ್ನೂ ಕಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಇದರಲ್ಲೂ ಹೂವು ಬಿಡ್ತಾ ಇರಲಿಲ್ಲ. ಈಗಂತೂ ತುಂಬ ರೆಡ್ ಕಲರೂ ಹೂವು ಬಿಡ್ತಾಯಿದೆ, ಸ್ಯಾಂಡಲ್ ಕಲರೂ ಅಷ್ಟೇ. ಅವು ಗಿಡಗಳ ಜೋಡಿ ಮಾತಾಡಿದರೆ ಅವರು ನಮ್ಮ ಮಾತುಗಳನ್ನು ಅರ್ಥ ಮಾಡ್ಕೊತಾರೆ ಅಂತ ಹೇಳ್ತಾರೆ. ಒಬ್ಬರು ಫಾರ್ಮರಿಂದ ನಾನು ಕೇಳಿದ್ದೆ, ನನಗಂತೂ ಗೊತ್ತಿಲ್ಲ, ಈಗ ಅನುಭವ ಆಗಿದೆ ನನಗೆ. ಇದು ನೋಡಿ, ಡಬಲ್ ಕಲರು. ಇದು ಸಣ್ಣದು ಬಿಡುತ್ತೆ. ಇದು ಈ ಥರದಲ್ಲಿ ನನ್ನ ಎರಡು ಗಿಡ ಇದೆ ನನ್ನ ಹತ್ರ. ಒಂದು ದೊಡ್ಡದು, ಒಂದು ಸಣ್ಣದು, ರೆಡ್ ಕಲರ್ ಡಬಲ್ ಪೆಟಲಲ್ಲಿ. ಇದೊಂದು ವೈಟ್ ಕಲರ್ದು. ಇವೆಲ್ಲ ಕಟಿಂಗಲ್ಲೇ ನಾನು ಹಚ್ಚಿದ್ದು. ಒಂದು ಗಿಡ ಇತ್ತು ನಂದು, ಅದು ಸಾಯೋಕ್ಕೆ ಒಂಥರ ಇದು ಮಿಲಿಬಗ್ ಅವೆಲ್ಲ ಹತ್ತಿ ಹೋಗ್ಬಿಟ್ಟಿದ್ದು. ಅದು ಸ್ಟೆಮ್ ಎಲ್ಲ ಕಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ನಾನು ಒಂದು 3 ಗಿಡ ಮಾಡಿಕೊಂಡೆ. ಅದನ್ನೇ ಈಗ ನೆಲಕ್ಕೆ ಹಚ್ಚಿದ್ದೀನಿ. ಇದು ನೋಡಿ, ಇದು ನಮ್ಮ ಮನೆ ಹಿಂದ್ಗಡೆದು ಕಬಾಳಿ ಗಿಡ ಮತ್ತು ಡಬಲ್ ಪೆಟಲ್ ಪಿಂಕ್ ಇದೆ ಇಲ್ಲಿ. ಇದು ಜವಾರಿ ಗಿಡ, ಹೈಬ್ರಿಡ್ ಗಿಡ ಅಲ್ಲ, ಅದು ಜವಾರಿ ಡಬಲ್ ಪೆಟಲಲ್ಲಿ. ಇದು ನೋಡಿ ಕಬಾಳಿ. ನಿಮ್ಮ ಹತ್ರ ಏನಂತಾರೆ ಈ ಗಿಡಕ್ಕಂತ ಕಮೆಂಟ್ ಮಾಡಿ ಹೇಳಿ ನನಗೆ. ನೋಡಿ, ಇದರಲ್ಲಿ ರೆಡ್ ಕಲರ್ ಹೂವು ಬಿಡುತ್ತೆ. ಇದರ ಎಲೆಗಳಲ್ಲಿ ನಾವು ನಾಷ್ಟ ಊಟ ಎಲ್ಲ ಮಾಡ್ಬೋದು, ಅಷ್ಟು ದೊಡ್ಡ ಎಲೆ ಇದೆ ಇದ್ರದ್ದು. ನೋಡಿ, ನನ್ನ ಗಾರ್ಡನಲ್ಲಿ ಇಷ್ಟೆಲ್ಲ ಗಿಡ ಇದೆ. ನೀವು ಅನ್ಕೊತಿರ್ಬೋದು, ದಿನ ಒಂದೇ ಥರ ವೀಡಿಯೋ ಹಾಕ್ತಾರೆ, ಇಷ್ಟೆಲ್ಲ ಹೂವು ಬಿಡ್ಬೋದೇನೋ ಅಂತ. ಆದರೆ ಹೂವು ಬಿಡುತ್ತೆ.